ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಯೋಜನೆಗಳನ್ನ ಸ್ಟಾಪ್ ಮಾಡಿ. ಯಾಕಣ ಬೇಕಿತ್ತು ಇವೆಲ್ಲವೂ ಕೂಡ? ಕ್ಷೇತ್ರಕ್ಕೆ ನಾವು ಹೋಗಕ್ಕಾಗ್ತಾ ಇಲ್ಲ. ಫಂಡ್ ಕೇಳಿದ್ರೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದೀವಿ, ಸೊ ನೆಕ್ಸ್ಟ್ ವರ್ಷ ನೋಡೋಣ ಅಂತಿದ್ದಾರೆ. ಅದನ್ನ ನೆನಪಲ್ಲಿಟ್ಕೊಂಡು ಅವರು ಓಟನ್ನ ಹಾಕ್ತಾರೆ ಅನ್ನುವಂಥ ನಾವು ಭ್ರಮೆನಲ್ಲಿದ್ದು ಅದ್ಯಾವುದು ಕೂಡ ಆಗಿಲ್ಲ. ಕನಿಷ್ಠ ಅಂದ್ರೆ ಒಂದು 15ರಿಂದ ಮ್ಯಾಕ್ಸಿಮಮ್ ಒಂದು 20 ಸೀಟಾರು ನಾವು ಬಂದೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿದ್ರು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಿ. ಲೋಕಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತೆ ಅನ್ನುವಂತ ಚರ್ಚೆ ಈಗಿಂದಲ್ಲ, ಸುಮಾರು 4-5 ತಿಂಗಳಿಂದ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಅಧಿಕಾರಕ್ಕೆ ಬಂದು ಇದನ್ನ ಅನುಷ್ಠಾನಕ್ಕೆ ತಂದ್ರಲ್ಲ, ಅವತ್ತಿನಿಂದಲೇ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡಿದ್ರು. ಇವು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಈಗ ರಿಸಲ್ಟ್ ಬಂದ ಮೇಲೆ ನಿಜವಾಗ್ಲೂ ಸ್ಟಾಪ್ ಆಗುತ್ತಾ? ಸ್ಟಾಪ್ ಮಾಡಿ ಅಂತೇಳಿ ಕಾಂಗ್ರೆಸ್ನ ಶಾಸಕರೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆಲ್ರೆಡಿ ದಿನಪತ್ರಿಕೆಗಳು ಕೂಡ ಈ ವಿಚಾರ ಬಂದಿರುವಂಥದ್ದು. ಸಾಕಷ್ಟು ಜನ ಚುನಾವಣೆಗೂ ಮುನ್ನವೇ, ಇನ್ನು ಬಂದ 6 ತಿಂಗಳ ಹಿಂದೆನೆ ಸಾಕಷ್ಟು ಜನ ಶಾಸಕರು ನಾವು ಆಫ್ ದ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾಕಣ ಬೇಕಿತ್ತು ಇವೆಲ್ಲವೂ ಕೂಡ? ಕ್ಷೇತ್ರಕ್ಕೆ ನಾವು ಹೋಗಕ್ಕಾಗ್ತಾ ಇಲ್ಲ. ಜನ ಬಾಯಿಗೆ ಬಂದಂಗೆ ಬೈತಾವ್ರೆ. ಫಂಡೇ ಇಲ್ಲ ನಮ್ಮ ಹತ್ರ. ಫಂಡ್ ಕೇಳಿದ್ರೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದೀವಿ, ಸೊ ನೆಕ್ಸ್ಟ್ ವರ್ಷ ನೋಡೋಣ ಅಂತಿದ್ದಾರೆ. ಸೊ ಈ ಗ್ಯಾರಂಟಿಗಳಿಗಿಂತ ಅಟ್ಲೀಸ್ಟ್ ಇದನ್ನ ಗ್ಯಾರಂಟಿಗಳು ಕೊಡ್ಲಿ, ಆದ್ರೆ BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಮಾತ್ರ ಅಥವಾ ಬಡವ್ರಿಗೆ, ಈ ತರದವ್ರಿಗೆ ಒಂದಿಷ್ಟು ವರ್ಗಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಸರ್ಕಾರದಲ್ಲಿ ಬರುವಂತ ಆದಾಯ ಎಲ್ಲವನ್ನೂ ಕೂಡ ಗ್ಯಾರಂಟಿ ಸ್ಕೀಮ್ಗೆ ಹೋಗ್ತಾ ಇದೆ, ನಾವು ಕ್ಷೇತ್ರ ಜನಕ್ಕೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ರು. ಈಗ ಯಾವಾಗ ರಿಸಲ್ಟ್ ಬಂತಲ್ಲ, ಕಾಂಗ್ರೆಸ್ 2 ಅಂಕಿಯನ್ನು ಕೂಡ ದಾಟಲಿಲ್ಲ, ಕೇವಲ 9 ಸ್ಥಾನಗಳಿಗೆ ಸೀಮಿತ ಆಯಿತು. ಸೊ ಇದಾದ್ಮೇಲೆ ಹೆಚ್ಚಿನ ಶಾಸಕರು ಸಚಿವರ ಮೂಲಕ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಯೋಜನೆಗಳನ್ನ ಸ್ಟಾಪ್ ಮಾಡಿ, ಅಥವಾ ಈ ಯೋಜನೆಗಳನ್ನ ಲಿಮಿಟ್ ಅಂದ್ರೆ ಕಂಡೀಷನ್ಸ್ಗಳು ಹಾಕಿ ಇಂತಿಷ್ಟೇ ಜನರಿಗೆ ಅನ್ನುವಂಥದ್ದನ್ನ ಫಿಕ್ಸ್ ಮಾಡಿ, ಇಲ್ಲ ಕಂಪ್ಲೀಟ್ ಆಗಿ ತೆಗ್ಬಿಡಿ ಅನ್ನುವಂಥ ಒತ್ತಡವನ್ನು ಹಾಕ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ, ಅದು ಸೆಕೆಂಡ್ರಿ. ಆದ್ರೆ ಯಾಕೆ ಈಗ ಈ ಗ್ಯಾರಂಟಿ ಸ್ಕೀಮ್ಗಳು ಎಲ್ರಿಗೂ ಕೂಡ ತಲುಪಿದೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗಿದೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿತಾರೆ. ಒಂದು ಕನಿಷ್ಠ ಅಂದ್ರೆ ಒಂದು 15ರಿಂದ ಮ್ಯಾಕ್ಸಿಮಮ್ ಒಂದು 20 ಸೀಟಾರು ನಾವು ಬಂದೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿದ್ರು. ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಗಿದೆ, ಇದು ನಮ್ಗೆ ಅನುಕೂಲ ಆಗುತ್ತೆ ಅಂತ. ಆದ್ರೆ ಆ ರೀತಿಯಾದಂಥ ರಿಸಲ್ಟ್ ಬರಲಿಲ್ಲ. ಇದನ್ನೇ ಮುಂದಿಟ್ಕೊಂಡು ಶಾಸಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಈಗ ಜನರಿಗೆ ಏನಾಗಿದೆ ಅಂತಂದ್ರೆ, ಏನೇ ನಾವು ಉಚಿತವಾಗಿ ಏನೇ ಒಂದು ಕೊಟ್ಟರು ಕೂಡ ಜನ ಬೇಗ ಮರ್ತು ಬಿಡ್ತಾರೆ. ಅದನ್ನ ನೆನಪಲ್ಲಿಟ್ಕೊಂಡು ಅವರು ಓಟನ್ನ ಹಾಕ್ತಾರೆ ಅನ್ನುವಂಥ ನಾವು ಭ್ರಮೆನಲ್ಲಿದ್ದು ಅದ್ಯಾವುದು ಕೂಡ ಆಗಿಲ್ಲ. ಯಾಕೆಂದ್ರೆ ಹಂಗಾಗಿತ್ತು ಅಂದ್ರೆ ಕನಿಷ್ಠ ಒಂದು 15ರಿಂದ 20 ಸೀಟಾರು ನಾವು ಬರ್ತಾ ಇದ್ದು. ಸೊ ನಾವು ಬರೀ 9 ಸೀಟ್ ಬಂದಿದ್ದೀವಿ. ಹೀಗಾಗಿ ಗ್ಯಾರಂಟಿಗಳು ಜನರಿಗೆ ತಲುಪಿದ್ರು ಕೂಡ ಜನರಿಗೆ ಗ್ಯಾರಂಟಿಗಳ ಬಗ್ಗೆ ಅಷ್ಟಾಗಿ ಒಲವಿಲ್ಲ. ಸೊ ಹೀಗಾಗಿ ನಮ್ಗೇನು ಯೂಸ್ ಆಗ್ತಾ ಇಲ್ಲ. ಒಂದು ನಮ್ಗೇನೋ ರಾಜಕೀಯವಾಗಿ ಯೂಸ್ ಆಗ್ಬೇಕು ಅಂತಾನೆ ಕೊಡೋಣ, ಇಲ್ಲ ಈ ಕಡೆ ಒಂದ್ ಕಡೆ ನಾವು ಅಭಿವೃದ್ಧಿ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ, ಸರ್ಕಾರಕ್ಕೆ ದಿನೇ ದಿನೇ ಕೆಟ್ಟ ಹೆಸರು ಬರ್ತಿದೆ. ಇದಿಟ್ಕೊಂಡು ನಾವ್ ಯಾಕೆ ಈ ರೀತಿ ಸ್ಕೀಮ್ಗಳನ್ನ, ಈಗ ಪ್ರೆಸೆಂಟ್ ಅಧಿಕಾರಿಗಳು ಹೇಳುವಂತ ಪ್ರಕಾರ 1 ಲಕ್ಷ ಕೋಟಿ ಬೇಕು ಎಲ್ಲಾ ಒಂದು ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ಕಂಪ್ಲೀಟ್ ಆಗಿ ತಲುಪಬೇಕು ಅಂದ್ರೆ ವಾರ್ಷಿಕ 1 ಲಕ್ಷ ಕೋಟಿಯಷ್ಟು ಹಣ ಬೇಕು. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ನಾವ್ ಯಾಕೆ ಇಷ್ಟೊಂದೆಲ್ಲ ಕಷ್ಟವನ್ನು ಪಡಬೇಕು? ನಮ್ಗೆ ರಾಜಕೀಯವಾಗಿ ಏನ್ ಲಾಭ ಆಗ್ತಾ ಇದೆ? ಅದಕ್ಕೋಸ್ಕರ ಸ್ಟಾಪ್ ಮಾಡ್ಬಿಡಿ. ಇನ್ನು ನಮ್ಗೆ ಮುಂದಿನ ಎಲೆಕ್ಷನ್ಸ್ಗಳು ಇರುವಂತದ್ದು 4 ವರ್ಷ ಆದ್ಮೇಲೆ ಎಲೆಕ್ಷನ್ಸ್ಗಳು ಇರೋದು. ಸೊ ನೆಕ್ಸ್ಟ್ ಬರುವಂತ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಿಲ್ಲ ಅಂತಂದ್ರೆ ಬರುವಂತ ಎಲೆಕ್ಷನ್ಗಳ ಮೇಲೆ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ. ಜನ ಈಗಲೇ ಮರ್ತು ಬಿಡ್ತಾ ಇದ್ದಾರೆ. ಹೀಗಾಗಿ ಬೇಡ, ಅದ್ರ ಬದಲು ಅಭಿವೃದ್ಧಿ ಮಾಡೋಣ, ಅಭಿವೃದ್ಧಿ ಮೂಲಕ ಜನರಿಗೆ ಅನುಕೂಲ ಮಾಡೋಣ, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ. ಯಾವತ್ತೂ ಕೂಡ ಅಭಿವೃದ್ಧಿಯಿಂದ ಬರುವಂತ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಟ್ಟಾಗ ಬರುವಂತ ಪ್ರತಿಕ್ರಿಯೆ, ಬರುವಂತ ಸರ್ಕಾರದ ಮೇಲೆ ವಿಶ್ವಾಸ ಬರುತ್ತಲ್ಲ, ಅದು ಬೇರೆ ಯಾವ್ದ್ರ ಮೇಲೂ ಕೂಡ ಬರೋ ರೀತಿಯ ಕಾಣಿಸ್ತಾ ಇಲ್ಲ. ಹೀಗಾಗಿ ಸ್ಟಾಪ್ ಮಾಡ್ಬಿಡಿ, ಅಥವಾ ಕಂಡೀಷನ್ಸ್ಗಳಾಕಿ ಇಷ್ಟೇ ಜನರಿಗೆ ಅಥವಾ ಇಷ್ಟೇ ಲಿಮಿಟ್ ಅಂತ ಮಾಡಿ ಅನ್ನುವಂಥ ಒತ್ತಾಯಗಳು ಈಗ ಆಲ್ರೆಡಿ ಕೇಳೋದಕ್ಕೆ ಶುರುವಾಗ್ತಿದೆ. ಶಾಸಕರು ಕೆಲವರು ಡೈರೆಕ್ಟ್ ಆಗಿ, ಸೀನಿಯರ್ ಶಾಸಕರು, ಹಿರಿಯ ಶಾಸಕರು ಡೈರೆಕ್ಟ್ ಆಗಿ CM ಅವ್ರ ಹತ್ರ ಚರ್ಚೆ ಮಾಡ್ತಿದ್ದಾರೆ. ಇನ್ನ ಕೆಲವು ಶಾಸಕರು ಸಚಿವರ ಮೂಲಕ CM ಅವರಿಗೆ ಹೇಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. CM ಸಿದ್ದರಾಮಯ್ಯ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ, ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅದನ್ನ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ BPL ಕಾರ್ಡ್ನವ್ರಿಗೆ ಮಾತ್ರ,
ಅಥವಾ ಇಂಥ ಆದಾಯ ಇಷ್ಟಿರೋರ್ಗ ಮಾತ್ರ ಅಥವಾ ಮಹಿಳೆಯರಿಗೆ ಮಾತ್ರ, ಈ ರೀತಿಯಾಗಿ ಏನಾದ್ರು ಕೂಡ ಒಂದಷ್ಟು ಬದಲಾವಣೆಯನ್ನ ಕಂಡೀಷನ್ಸ್ಗಳ ಮೂಲಕ ಬದಲಾವಣೆಯ ತಂದು ಒಂದಷ್ಟು ಹಣವನ್ನ ಉಳಿಸಿ ಅದನ್ನ ಶಾಸಕರಿಗೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರಾ ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೇ ಬಿಡ್ತಾರಾ? ಇವೆಲ್ಲ ಪ್ರಶ್ನೆ ಸದ್ಯಕ್ಕೆ ಜನರಲ್ಲೂ ಕೂಡ ಇದೆ, ಶಾಸಕರಲ್ಲೂ ಕೂಡ ಇದೆ, ಮಾಧ್ಯಮಗಳಲ್ಲೂ ಕೂಡ ಇದೆ. ಆದ್ರೆ ಈ ಎಲ್ಲಾ ನಿರ್ಧಾರ ಸಿದ್ದರಾಮಯ್ಯ ಅವರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಸೊ ಯಾವ ರೀತಿಯಾದಂತಹ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೆ, ಸೊ ಜನರಿಗೆ ಕೊಟ್ಟಂತ ಮಾತನ್ನ ಹೀಗೆ ಉಳಿಸ್ಕೊಂಡು ಹೋಗ್ತಾರಾ ಅಥವಾ ತಮ್ಮ ಶಾಸಕರು ಆಗ್ತಾ ಇರುವಂತ ಒತ್ತಡದಿಂದಾಗಿ ಇದ್ರಲ್ಲಿ ಏನೋ ಬದಲಾವಣೆ ಮಾಡ್ತಾರೆ? ಯಾಕಂದ್ರೆ ಶಾಸಕರು ಅಷ್ಟು ಈಸಿಯಾಗಿ ಬಿಡಕ್ಕಾಗಲ್ಲ. ಯಾಕಂದ್ರೆ ಶಾಸಕರು ಏನಾದ್ರು ಒಂದು 30-40 ಜನ ಕೈ ಕೊಟ್ರೆ ಸರ್ಕಾರನೇ ಬಿದ್ದೋಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಇದು ವಿರೋಧ ಪಕ್ಷಗಳಿಗೆ ಮುಂದಿನ ದಿನಗಳು ಯಾವ ರೀತಿಯಾದಂತ ಆಹಾರ ಆಗುತ್ತೆ, ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಖಂಡಿತವಾಗ್ಲೂ ತಿಳಿಸಿ. ನಮಸ್ಕಾರ.